ಹಾಯ್ ಫ್ರೆಂಡ್ಸ್, ಕೃಷ್ಣ ಸಖಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ಜೋಳದ ರೊಟ್ಟಿಯನ್ನು ಹೇಗೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಮಗೆ ಬೇಕಾಗಿರುವಂಥದ್ದು ಜೋಳದ ಹಿಟ್ಟು. ಇದನ್ನು ನಾವು ಚೆನ್ನಾಗಿ ಚಾಣಿಸ್ಕೊಳ್ಬೇಕು. ಚೆನ್ನಾಗಿ ಚಾಣಿಸ್ಕೊಂಡ ನಂತರ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಕುದಿಯಲು ಬಿಡಬೇಕು. ಇದನ್ನು ನಾವು ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊತಾ ಚಮಚೆಯಿಂದ ಕಲಿಸ್ಕೊತಾ ಇರಬೇಕು. ಯಾಕಂದರೆ ಬಿಸಿ ಇರುತ್ತೆ, ಅದು ಬಿಸಿಯಿಂದ ಕೈ ಸುಡುತ್ತೆ ಅಂತ ನಾನು ಚಮಚೆಯಿಂದ ಈ ರೀತಿ ನಿಧಾನವಾಗಿ ನಾನು ಕಲಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ನಾನು ಕೈಯಿಂದ ಕಲಿಸ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ. ಬಿಸಿ ಇರುತ್ತೆ, ಅದನ್ನು ನಿಧಾನಕ್ಕೆ ಮಾಡ್ಕೊಳ್ಳಿ ಈ ರೀತಿ. ಇದಕ್ಕೆ ಹಾಗೆ ನಾವು ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಕೂಡ ಆ್ಯಡ್ ಮಾಡ್ಕೊತಾ ಕಲಿಸ್ಕೊತಾ ಹೋಗ್ಬೋದು. ನೋಡಿ ಈ ರೀತಿ. ಈಗ ನಾನು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ತಣ್ಣೀರನ್ನು. ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ ಈ ರೀತಿ ಆಯಿತು ನಾನು ಕಲಿಸಿದ್ದು. ಇದೇ ಥರ ಚೆನ್ನಾಗಿ ನಾದ್ಕೊಂಡು ಮತ್ತೊಂದು ಸಲ ಈ ಥರ ನಾದ್ಕೋತಾ ಇರಬೇಕು. ಈ ರೀತಿ ಆಗಿದೆ. ಸೊ ಇದನ್ನು ನಾನು ಉಂಡೆಗಳ ಥರ ಮಾಡಿಕೊಂಡು ಅದರಲ್ಲಿ ಒಂದು ಉಂಡೆನ ತೊಗೊಂಡು ಮೊದಲಿಗೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೋತೀನಿ. ಕೆಳಗಡೆ ಹಾಕ್ಕೊಂಡು ಸಣ್ಣಗೆ ನಾನು ಈ ಥರ ಲಟ್ಟಿಸ್ತಾ ಹೋಗ್ತೀನಿ. ನಾನು ನೋಡಿ ಈ ಥರ ಎಡಗೈಯಿಂದ ಕೊನೆ ಬೆರಳು ಇರುತ್ತಲ್ವ, ಅದರಿಂದ ನಾನು ನಿಧಾನಕ್ಕೆ ಮೇಲೆ ಮಾಡ್ತಾ ಇರ್ತೀನಿ. ನೋಡಿ ಈ ರೀತಿ ಸ್ವಲ್ಪ ದೊಡ್ಡದಾಗೋವರೆಗೂ ಹಾಗೇ ತಟ್ತಾ ಹೋಗಿ. ಈಗ ನಾನು ಎರಡೂ ಕೈಯಿಂದ ಬಡಿಯಲು ಶುರು ಮಾಡ್ತೀನಿ. ಈ ರೀತಿ ಅಂಚಿನಲ್ಲಿ ಬಡಿತಾ ಹೋಗಬೇಕು, ಅದು ದೊಡ್ಡದಾಗ್ತಾ ಹೋಗುತ್ತೆ. ಇನ್ ಕೇಸ್ ಮಿಡಲಲ್ಲಿ ಸ್ವಲ್ಪ ದಪ್ಪ ಇತ್ತು ಅಂದ್ರೂ ಅಲ್ಲಿ ಬಡ್ಕೊಂಡು ಹಾಗೆ ಕೆಳಗಡೆ ನೋಡಿ ಹಿಟ್ಟು ಅಂಟ್ಕೋತಾ ಇರುತ್ತೆ. ನಾವು ಕೆಳಗಡೆ ಸ್ವಲ್ಪ ಒಣ ಹಿಟ್ಟನ್ನು ಸರಿಸ್ಕೊತಾ ಹಿಂಗೆ ಬಡ್ಕೋಬೇಕು. ನೋಡಿ ಈಗ ರೊಟ್ಟಿ ರೆಡಿಯಾಗಿದೆ. ಇದನ್ನು ನಾನೀಗ ಹಂಚಿಗೆ ಹಾಕ್ಕೊಂಡು ಸುಟ್ಕೋತೀನಿ. ನಿಧಾನಕ್ಕೆ ಹಂಚಿಗೆ ಹಾಕ್ಕೋಬೇಕು, ಯಾಕಂದರೆ ಅರಿಯೋ ಸಾಧ್ಯತೆ ಇರುತ್ತೆ. ಇದಕ್ಕೆ ನಾನು ಈಗ ಸ್ವಲ್ಪ ನೀರನ್ನು ಹಚ್ಕೋತಾ ಇದ್ದೀನಿ ಒಂದು ಬಟ್ಟೆಯಿಂದ. ನೋಡಿ ಈ ರೀತಿ ನಾನು ಹಚ್ಕೋತಾ ಇದ್ದೀನಿ ನೀರನ್ನು. ಎಲ್ಲ ಕಡೆ ಸುತ್ತಲೂ ಎಲ್ಲ ಕಡೆಯಿಂದ ಹಚ್ಚಬೇಕು. ಇದನ್ನು ಒಂದು 2 ನಿಮಿಷ ಬಿಡಬೇಕು ಸುಡಲು. ಈಗ ನಾನು ಇನ್ನೊಂದು ರೊಟ್ಟಿನ ರೆಡಿ ಮಾಡ್ಕೋತೀನಿ ಅಷ್ಟರಲ್ಲಿ. ನೋಡಿ ಈ ರೀತಿ ಸ್ವಲ್ಪ ದೊಡ್ಡದಾಗೋವರೆಗೂ ನಾನು ತಟ್ಕೋತಾ ಮಾಡ್ತಾಯಿದ್ದೀನಿ. ಈಗಿದು ರೊಟ್ಟಿ ಸುಟ್ಟಿದೆ ಅನಿಸುತ್ತೆ. ಈ ರೀತಿ ಅಂಚನ್ನೆಲ್ಲ ಒತ್ತಾ ಇರಬೇಕು. ನಿಮಗೆ ಕೈ ಸುಡುತ್ತೆ ಅಂದರೆ ನೀವು ಬಟ್ಟೆ ಸಹ ಒತ್ತಾ ಹೋಗ್ಬೋದು. ನೋಡಿ ಈ ರೀತಿ ಸುಟ್ಟಿರಬೇಕು ರೊಟ್ಟಿ. ನೋಡಿ ಈ ರೀತಿ ನಾನು ಬಟ್ಟೆಯಲ್ಲಿ ಅಂಚನ್ನೆಲ್ಲ ಒತ್ತಾ ಹೋಗ್ತೀನಿ. ಏಕೆಂದರೆ ಅಲ್ಲಿ ಅಂಚು ಚೆನ್ನಾಗಿ ಸುಡೋದಕ್ಕೋಸ್ಕರ ನಾನು ಅಂಚಲ್ಲಿ ಜಾಸ್ತಿ ಒತ್ತುತ್ತೀನಿ, ಇಲ್ಲಾಂದರೆ ಅದು ಹಸಿ ಬಿಸಿ ಆಗಿಬಿಡುತ್ತೆ. ನೋಡಿ ರೊಟ್ಟಿ ಈ ರೀತಿ ಸುಡಬೇಕು. ಈಗ ರೊಟ್ಟಿ ರೆಡಿಯಾಗಿದೆ. ನೋಡಿ ನಾನು ಇಷ್ಟು ರೊಟ್ಟಿಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೊಟ್ಟಿಗೆ ಮೆಂತ್ಯ ಪಲ್ಯ, ಬದನೆಕಾಯಿ ಪಲ್ಯ, ಆ ಥರ ಪಲ್ಯಗಳು ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.